ಮಾಡಿದ್ದಾರೆ. ಇಂಥ ಬಲಿಷ್ಠ ನಾಯಕರಿದ್ದರೂ ಸಹಿತ ಅಲ್ಲಿ ಏನೇನು ಕೊಡ್ತಾರೆ ಎಲೆಕ್ಷನ್ ಸಮಯದಲ್ಲಿ ಅದೇನು ಕೊಟ್ಟಿಲ್ಲಲ್ಲ, ಅದು ಕೇಳ್ತಾ ಇಲ್ಲ ಅವರು. ಅಂಥ ಪ್ರಸಂಗನ ಈಗ ಹರಿಯಾಣದಲ್ಲಿಯೂ ಅದ, ಅಲ್ಲಿಯೂ ಕಾಂಗ್ರೆಸ್ ಅವ್ರೇನು ಕೊಡ್ತಾರೆ ಕೊಡ್ತಾ ಇಲ್ಲ, ಅದನ್ನು ಕೇಳ್ತಾ ಇಲ್ಲ, ಅದು ಮೂಮೆಂಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇವೆಲ್ಲ ಸ್ಥಾಪಿತ ಪಕ್ಷಗಳೇನಿದ್ದಾವ, ಮೊದಲಿನ ಬಂದ ಪಕ್ಷಗಳಿದ್ದಾವೆ, ಇವರು ಆ ಪ್ರಶ್ನೆ ಮಾಡಿದ್ರೆ ನಾಳೆ ನಮ್ಮ ಅಧಿಕಾರ ಬಂದರೆ ಅವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅನ್ನೋಂಥ ಭಯದಲ್ಲಿ ಇರ್ತಾರೆ. ಆದರೆ ಆ ಮಾತಿಗೆ ಆ ಭಯ ಇಲ್ಲ. ನಾವು ಕರೆಕ್ಟ್ ನಡೆದೀವಿ, ನಮಗೆ ನೀವೇನು ಅಂದಿದ್ರಿ ನಾವು 2100 ಕೊಡ್ತಾನೆ ನೀವು 2500 ಕೊಡ್ತಾನೆ ಅಂದ್ರಿ, ಜನ ನಿಮಗೆ ಓಟ್ ಹಾಕಿದ್ರೆ ಆ 2500 ಕೊಡ್ರಿ ಅಂಥೇಳಿ ಈಗ ಹೋರಾಟಕ್ಕೆ ಇಳಿಯುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಆದರೆ CAG ರಿಪೋರ್ಟ್ಸ್ ಬಗ್ಗೆ ಅವ್ರಿಗೆ ಭಯ ಅದ ಅಥವಾ ಇಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವ್ರಿಗೇನಾದ್ರೂ ಭಯ ಇದ್ದಂಗೆ ಕಾಣೋದಿಲ್ಲ CAG ರಿಪೋರ್ಟ್ ಬಗ್ಗೆ. ಯಾಕಂದ್ರೆ ಅವ್ರ ಲಾಭದಲ್ಲೇ ನಾವು ಮಾಡಿದ್ವಿ ಈ ಬಜೆಟನ್ನು ಅಂತೇಳಿ. 77,000 ಕೋಟಿ ರೂಪಾಯಿ ಬಜೆಟ್, 30,000 77,000 ಕೋಟಿ ರೂಪಾಯಿ ಅದು ದೊಡ್ಡ ಬಜೆಟ್ ಮಾಡಿದ್ವಿ. ಅದು ಬಂದ ಲಾಭದಾಗ ನಾವೆಲ್ಲ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಬಂದೀವಿ ಅನ್ನೋಂಥ ವಾದ ಅವರು. ಇದರಿಂದಾಗಿ BJP ಆಮ್ ಆದ್ಮಿ ಇವತ್ತು ದಿನನಿತ್ಯ ಇವರ ಚಿಕ್ಕಾಡದ್ರನ್ನ ಈ ಮುಂದಿನ ದಿನಗಳು ಹೋಗ್ತಾವೇನೋ ಅನ್ನುವಂಥದ್ದು. ಯಾಕಂದ್ರೆ ಇಬ್ಬರು ಹಿಂದೆ ಸರಿಯಾದವ್ರನ್ನ, ಇಬ್ಬರು ಅಷ್ಟು ಗಟ್ಟಿದ್ದವ್ರನ್ನ, BJPಗರಂತೆ ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಬಂದಂಥವ್ರು. ಅವ್ರಿಗೂ ವಿರೋಧಿಗಳ ಏನಪ್ಪ ಟಾಂಗ್ಗಳಂತಿರೋ ಅಥವಾ ಟ್ರಿಕ್ಸ್ ಅಂತಿರೋ ಗೊತ್ತಿದ್ದೇ ಇರ್ತಾವೆ. ಹೀಗಾಗಿ ದಿನ ದುಡುವಂಥದ್ದು ಕೆಲಸ ಆಗ್ಬೋದು. ಬಟ್ ಇದರಿಂದ ಜನರಿಗೆ ಕೊಟ್ಟಂಥ ಆಶ್ವಾಸನೆ ಸುಳ್ಳಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. 2,000 ಕೊಡಲಿಕ್ಕಿಲ್ಲ, 2,500 ಅನ್ನುವಂಥದ್ದು ಏನು ಮಾತು ಬಂದದ ಇಲ್ಲ, ಖಜಾನೆ ಖಾಲಿ ಇರುತ್ತೇನೆ ಹೇಳಿದ. ಸಡನ್ನಾಗಿ ಅಲ್ಲಿಯ ಹೆಣ್ಣು ಮಕ್ಕಳಿಗೆ ಕಾಲು ಬುಡದಲ್ಲಿ ನೆಲ ಕಿತ್ತೋದಂಗೆ ಅನಿಸ್ಲಿಕ್ಕತ್ತದ. ಏನೋ ನಾವು ತಪ್ಪು ಮಾಡಿದ್ದೀನಪ್ಪ ಈಗ BJPಗೆ ಓಟ್ ಹಾಕಿ, ಯಾಕಂದ್ರೆ ನಮ್ಗೆ ಬರಲಿಕ್ಕಿಲ್ಲ ಏನು ದುಡ್ಡು ಅನ್ನುವಂಥದ್ದು. ಅದಕ್ಕೆ ಆಮ್ ಆದ್ಮಿನೂ ಸಹಿತ ಜನರಲ್ಲಿ ಹೇಳ್ತಾ ಇದ್ದಾರೆ, ನೋಡ್ರಿ ಹೆಂಗಿದ್ದಾರೆ ಇವರು, ನೀವು ಕೊಡಲಿಲ್ಲ, ನಮಗೆ ತಂದಿದ್ರೆ 2,100 ರೂಪಾಯಿ ಕೊಡ್ತಿದ್ವಿ, ನಿಮ್ಮೆಲ್ಲ ಗ್ಯಾರಂಟಿ ನಡ್ಕೊಂಡು ಹೋಗ್ತಿದ್ದೀವಿ ಅಂತೇಳಿ. ಅದೇನೂ ಇರಲಿ, ಈಗ ಮಾತ್ರ ಇದು ದೊಡ್ಡ ಸವಾಲನ್ನ BJPಗೆ, ಅದರಲ್ಲಿ ಎರಡು ಮಾತ್ರ ಇಲ್ಲ. ಯಾಕಂದ್ರೆ